ಕಾವ್ಯ ಬರ್ತ್ಡೇಗೆ ಸಿಕ್ತು ಗಿಲ್ಲಿಯಿಂದ ದೊಡ್ಡ ಗಿಫ್ಟ್. ಸೊ ಅಷ್ಟಕ್ಕೂ ಏನು ಸಿಕ್ತು ಆ ಗಿಫ್ಟ್? ಏನಾದ್ರೂ ಕಾವ್ಯ ಮದುವೆಗೆ ಒಪ್ಕೊಂಡ್ರ? ಹೌದು ಸ್ನೇಹಿತರೆ, ಒಂದೊಳ್ಳೆಯ ಶುಭ ಸುದ್ದಿಯನ್ನ ಕಾವ್ಯ ಒಂದು ಬರ್ತ್ಡೇ ದಿನ ಗಿಲ್ಲಿ ಅವರು ನಮ್ಗೆಲ್ಲ ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಸೊ ಆ ಶುಭ ಸುದ್ದಿ ಏನು? ಸೊ ಅಷ್ಟಕ್ಕೂ ಏನ್ ಗಿಫ್ಟ್ ಅನ್ನ ಕೊಟ್ರು? ಗಿಫ್ಟ್ ಕೊಟ್ರ ಅಥವಾ ಮದುವೆ ವಿಚಾರ ಏನಾದ್ರೂ ಒಂದು ಹೇಳಿದ್ರ, ರಿವೀಲ್ ಮಾಡಿದ್ರ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಆ ವಿಡಿಯೋದ ಒಂದು ಕ್ಲಿಪ್ ಅನ್ನ ನಾನು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಹೌದು ಸ್ನೇಹಿತರೆ, ಕಾವ್ಯ ಅವರ ಬರ್ತ್ಡೇ ಮೊನ್ನೆ ತಾನೇ ಇತ್ತು. ಹೌದು ಸ್ನೇಹಿತರೆ, ಈ ಕಾವ್ಯ ಬರ್ತ್ಡೇನ ಒಂದು ಸ್ಪೆಷಲ್ ಆಗಿ ಆಚರಣೆಯನ್ನ ಮಾಡಿದ್ದಾರೆ. ಇಲ್ಲಿ ಅವರು 2 ಸಾರಿ ಒಂದು ಕಾವ್ಯ ಅವರಿಗೆ ವಿಶ್ ಅನ್ನ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಯಾವ ತರ ವಿಶ್ ಮಾಡಿದ್ರು, ಏನಾಯ್ತು, ಮದುವೆ ಏನಾದ್ರೂ ಫಿಕ್ಸ್ ಆಯ್ತಾ? ಸೊ ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಬನ್ನಿ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆಯ ಜೋಡಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇಬ್ರು ಕೂಡ ಒಂದು ಬಿಗ್ ಬಾಸ್ ಸೀಸನ್ 12 ನಿಂದನೂ ಕೂಡ ಸ್ಟಾರ್ಟ್ ಆದಾಗಿಂದನೂ ಕೂಡ ಒಂದೊಳ್ಳೆಯ ಕಾಂಬಿನೇಷನ್ ಅಲ್ಲಿ ಬಂದವರು, ಒಂದೊಳ್ಳೆಯ ಜೋಡಿ ಅಂತಕ್ಕಂಥದನ್ನ ನಾವು ಮತ್ತೆ ಒಂದ್ಸಲ ನೆನಪಿಸ್ಕೊಳ್ಬಹುದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಇವರಿಬ್ಬರ ಮದುವೆ ಬಗ್ಗೆ ಏನಾಯ್ತು, ಮದುವೆಯನ್ನ ಒಪ್ಕೊಂಡ್ರ ಅಥವಾ ಮದುವೆ ಬಗ್ಗೆ ಏನಾದ್ರೂ ನಿರ್ಧಾರ ಮಾಡಿದ್ರ? ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಇವರಿಬ್ಬರ ನಡುವಿನ ಸಂಬಂಧ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಇವರಿಬ್ಬರದು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ನಾವು ನೋಡಿರ್ಬೋದು, ತುಂಬಾನೇ ಒಂದ್ ಒಳ್ಳೆಯ ಚೆನ್ನಾಗಿ ಆಟವನ್ನ ಆಡಿದ್ರು. ಹಾಗೆ ಇಬ್ರು ಕೂಡ ಒಂದೊಳ್ಳೆ ಬಾಂಡಿಂಗ್ ನಲ್ಲಿದ್ರು, ಒಬ್ಬರನ್ನ ಒಬ್ರು ಎಲ್ಲೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹಾಗೆ ಇನ್ನು ಗಿಲ್ಲಿಯನ್ನ ನೋಡೋದಾದ್ರೆ ಕಾವ್ಯಗೋಸ್ಕರ ಆಡಿದಂತ ಆಟಗಳು ತುಂಬಾನೇ ಎಲ್ರಿಗೂ ಒಂಥರ ಫೀಲಿಂಗ್ಸ್ ಅನ್ನ ಬರೋಕೆ ಸ್ಟಾರ್ಟ್ ಆಗಿದೆ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಕಾವ್ಯ ಇಬ್ರು ಮದುವೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಕ್ಕಂಥದನ್ನ ಎಲ್ಲ ಅಭಿಮಾನಿಗಳು ಕೂಡ ಹಾರೈಸ್ತಾ ಬಂದಿದ್ದಾರೆ. ಸೊ ಅಷ್ಟಕ್ಕೂ ಇವರಿಬ್ರು ಮದುವೆ ಆಗ್ತಾರ ಅನ್ನೋದು ನೋಡೋದಾದ್ರೆ ಖಂಡಿತವಾಗಿಯೂ ಗಿಲ್ಲಿ ಮನಸ್ಸಲ್ಲಿ ಏನಿದೆ ಅಂತ ಅಂದ್ರೆ ಖಂಡಿತವಾಗಿಯೂ ಮದುವೆ ಆಗ್ಬೇಕು ಅಂತಕ್ಕಂಥದ್ದು ಗಿಲ್ಲಿ ಮನಸ್ಸಲ್ಲಿ ಇದೆ. ಹೌದು ಸ್ನೇಹಿತರೆ, ಹಾಗೆ ಬಿಗ್ ಬಾಸ್ ಮುಗಿದ ಕೆಲವು ದಿನಗಳ ನಂತರ ಗಿಲ್ಲಿ ಅವರಿಗೆ ಒಂದು ಕಾವ್ಯ ಶಿವ ಅವರು ಕಾಲ್ ಮಾಡಿದ್ರು. ಕಾವ್ಯ ಶಿವ ಅವರು ಕಾಲ್ ಮಾಡಿದಾಗ ಅಲ್ಲಿ ಏನಾಗಿದೆಯಪ್ಪ ಅಂತ ಅಂದ್ರೆ ಖಂಡಿತವಾಗಿ ಗಿಲ್ಲಿ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶಿವ ಅವರು ಹೇಳಿದ್ರು. ಯಾಕೆ ಈ ತರ ಹೇಳಿದ್ರು? ಸೊ ಇವ್ರಿಗೆ ಏನಾದ್ರು ಲವ್ ಇದೆಯಾ? ಸೊ ಆ ತರ ನೋಡೋದಾದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಯಾಕೆ ಹೇಳಿದ್ರಪ್ಪ ಅಂತ ಅಂದ್ರೆ, ಗಿಲ್ಲಿ ನೀನನ್ನ ತುಂಬಾ ರೇಗಿಸ್ತಾ ಇದೆಯಾ, ತುಂಬಾ ಕಾಡ್ತಾ ಇದ್ದೆ ಕಾವು ಕಾವು ಅಂತ, ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಕೂಡ ಹೇಳಿದ್ರು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನೆಲ್ಲ ಕೂಡ ನಿಮ್ಗೆ ತಿಳಿಸಿದ್ದೇನೆ. ಹಾಗೆ ಇವರಿಬ್ಬರ ಬಾಂಡಿಂಗ್ ಬಗ್ಗೆ ಕೂಡ ತಿಳಿಸಿದ್ದೇನೆ. ಎಷ್ಟೊಂದು ಒಳ್ಳೆಯ ಬಾಂಡಿಂಗ್ ಅಪ್ಪ ಅಂತಂದ್ರೆ ಇವರಿಬ್ಬರದು. ಸೊ ಒಂದೊಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಒಂದು ಒಳ್ಳೆಯ ಬಾಂಡಿಂಗ್ ಅಂತಂದ್ರೆ ಯಾವುದೇ ಬಿಗ್ ಬಾಸ್ ಸ್ಪರ್ಧೆಯನ್ನ ನೋಡಿರ್ಬೋದು, ಎಷ್ಟೇ ಸೀಸನ್ ಗಳನ್ನ ನೋಡಿರ್ಬೋದು, ಯಾವುದೇ ಬಿಗ್ ಬಾಸ್ ಸ್ಪರ್ಧೆ ಕೂಡ ಇಷ್ಟೊಂದು ಒಂದು ಒಳ್ಳೆಯ ಬಾಂಡಿಂಗ್ ಅನ್ನ ಕೊನೆವರೆಗೂ ಉಳಿಸ್ಕೊಂಡು ಬಂದಿಲ್ಲ. ಸೊ ಉಳಿಸ್ಕೊಂಡು ಬಂದ್ರು ಕೂಡ ಸೊ ಬಿಗ್ ಬಾಸ್ ಎಂಡ್ ಆಗೋದ್ರ ಹೊತ್ತಿಗೆ, ಬಿಗ್ ಬಾಸ್ ಎಂಡ್ ಆದ್ಮೇಲೆ ಸೊ ಆ ಒಂದು ಜೋಡಿಯ ಒಂದು ಸೆನ್ಸೇಷನ್ ಆಗ್ಲಿ, ಹವಾ ಆಗ್ಲಿ ಒಂದು ಮುರಿದು ಬೀಳ್ತಾ ಇತ್ತು. ಸೊ ಈ ಜೋಡಿದು ಹಾಗಲ್ಲ, ಒಂದು ಒಳ್ಳೆಯ ಒಂದು ಅದೇ ಕ್ವಾಲಿಟಿಯಲ್ಲಿ ಮೇಂಟೈನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿಯಾದ ಒಂದು ಈಗಲೂ ಕೂಡ ಅವರಿಬ್ಬರ ಒಂದು ಹವಾ ಕೂಡ ಈಗ ಕೂಡ ಇದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ನಾವು ತುಂಬಾನೇ ಕಾರ್ಯಕ್ರಮಗಳನ್ನ ಗಿಲ್ಲಿ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮಗಳಲ್ಲಿ ನಾವು ನೋಡಬಹುದು, ಗಿಲ್ಲಿ ಒಬ್ಬರೇ ಹೋದ್ರೆ ಕಾವ್ಯ ಶೈವ ಅವರು ಎಲ್ಲಿದ್ದಾರೆ, ಕಾವ್ಯ ಶೈವ ಅವ್ರನ್ನ ಮದುವೆ ಆಗ್ತಾರಾ ಅಂತಕ್ಕಂಥ ಕ್ವಶನ್ಗಳೇ ಗಿಲ್ಲಿ ಅವರಿಗೆ ಜಾಸ್ತಿ ಬರ್ತಾ ಇವೆ. ಹೌದು ಸ್ನೇಹಿತರೆ, ಇದಕ್ಕೆ ಗಿಲ್ಲಿ ಕೊಟ್ಟಿರೋದು ಉತ್ತರ ಏನಪ್ಪಾ ಅಂತಂದ್ರೆ, ನಿಮ್ನ ಬಿಟ್ಟು ನಾನು ಏನೂ ಮಾಡೋದಿಲ್ಲ, ಸೊ ನಿಮ್ಗೆಲ್ಲ ತಿಳಿಸೇ ಮಾಡ್ತೀನಿ, ನನ್ನನ್ನ ಈ ಲೆವೆಲ್ಗೆ ತಂದಿರೋರು ನೀವು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಒಂದು ಎಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಇವರಿಬ್ಬರ ನಡುವಿನ ಒಂದೊಳ್ಳೆ ಬಾಂಧವ್ಯ ಒಂದೊಳ್ಳೆ ಚೆನ್ನಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಅವರನ್ನ ಮೆಚ್ಚತಕ್ಕಂಥ ಯಾಕದಪ್ಪ ಅಂತಂದ್ರೆ, ಗಿಲ್ಲಿ ಅವರಿಗೂ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ, ಹಾಗೆ ಸಾಕಷ್ಟು ಸಂಪಾದನೆಯನ್ನ ಕೂಡ ಮಾಡ್ತಿದ್ದಾರೆ. ಹೇಗೆಯಪ್ಪ ಅಂತಂದ್ರೆ ಗಿಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಿದ್ದಾರೆ. ಹೌದು ಸ್ನೇಹಿತರೆ, ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 50ರಿಂದ 60 ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಒಂದು ಕಾರ್ಯಕ್ರಮಕ್ಕೆ ಏನಿಲ್ಲ ಅಲ್ಪ ಅಂತ ಅಂದ್ರೂ ಒಂದು 50,000 ಹಣವನ್ನ ಚಾರ್ಜ್ ಮಾಡ್ತಾರೆ. ಇನ್ನು ತಿಂಗಳಿಗೆ 60 ಕಾರ್ಯಕ್ರಮ ಅಂದ್ರೆ ಹತ್ತತ್ರ ಒಂದು 30 ಲಕ್ಷದವರೆಗೆ ಹಣವನ್ನ ಇವರು ತಿಂಗಳಿಗೆ ದುಡಿಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಹಾಗೆ ಇನ್ನು ನೋಡ್ಬೇಕಾದ್ರೆ ಇವರು ಇಷ್ಟೊಂದು ಹಣ ದುಡಿತಾ ಇದಾರಲ್ಲಪ್ಪ ಅನ್ನೋದು ಆದ್ರೆ ಒಂದ್ ಕಡೆ, ಆದ್ರೆ ಇನ್ನೊಂದು ಕಡೆ ಏನ್ ನೋಡ್ಬೇಕಪ್ಪ ಅಂತಂದ್ರೆ ಅವರು ಹಾಕಿರೋ ಪರಿಶ್ರಮ, ಅವರು ಮೊದಲನೇದಾಗಿ ಮಾಡಿರುವಂತಹ ವಿಡಿಯೋಸ್ಗಳು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬೆಳೆಯೋದಂದ್ರೆ ಅದು ಸಾಮಾನ್ಯವಾಗಲ್ಲ. ಅವರು ಮೊದಲು ತುಂಬಾ ಕಷ್ಟ ಅಂದ್ರೆ ತುಂಬಾನೇ ಕಷ್ಟವನ್ನ ಪಟ್ಟಿರ್ತಾರೆ. ನಾವು ಗಿಲ್ಲಿ ಅವರನ್ನೇ ನೋಡ್ಬೋದು, ಮೊದಲು ಗಾರೆ ಕೆಲಸ ಹಾಗೆ ಕುರಿ ಕಾಯ್ತಾ ಇದ್ರು. ಸೊ ಗಾರೆ ಕೆಲಸವನ್ನ ಕೂಡ ಗಿಲ್ಲಿ ಅವರು ಮಾಡ್ತಾ ಇದ್ರು. ಸೊ ಆ ಒಂದು ಕೆಲಸಗಳನ್ನ ಮಾಡ್ತಾ 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 ಸೊ ನಾನು ಕೂಡ ಒಂದು ನಟನಾಗಬೇಕು, ಸೊ ನಾನು ಒಂದು ಕೂಡ ಕಾಮಿಡಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ತಲೆಯಲ್ಲಿ ಯೋಚನೆ ಬಂದ್ಬಿಟ್ಟು ಯೂಟ್ಯೂಬ್ ಫೀಲ್ಡ್ಗೆ ಬರ್ತಾರೆ. ಸೊ ಅವಾಗ ಒಂದು ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡ್ತಾ ಸೊ ಫೇಮಸ್ ಆಗ್ತಾರೆ. ಸೊ ಆ ಶಾರ್ಟ್ ಫಿಲ್ಮ್ಸ್ ಗಳಿಗೆ ಸಿಕ್ಕಂತ ರೀಚ್ ಆಗಿರ್ಬೋದು, ಸೊ ಒಂದಿಷ್ಟು ಲೈಕ್ಸ್, ಒಂದಿಷ್ಟು ಕಮೆಂಟ್ ಇವರನ್ನು ಮತ್ತಷ್ಟು ಹೊರಪಿಗಳಿಸ್ತವೆ. ಹೌದು ಸ್ನೇಹಿತರೆ, ನಾನು ಇನ್ನಷ್ಟು ಮಾಡಿ ಇನ್ನಷ್ಟು ಬೆಳಿಬೇಕು ಅಂತಕ್ಕಂಥದ್ದು ಕೂಡ ಇವರ ತಲೆಯಲ್ಲಿ ಆಲೋಚನೆ ಬರುತ್ತೆ. ಸೊ ಆ ತರಹದ ಒಂದು ಬೆಳೆದು ಬಂದಂತ ಒಂದು ಇವ್ರದ್ದು ಗಿಲ್ಲಿ ಅವ್ರದ್ದು ಒಂದು ಆ ತರದ ಒಂದು
ಆ ಒಂದು ಬಡ ಹಳ್ಳಿ ಕಾರ್ಯಕ್ರಮದಲ್ಲಿ ಒಂದು ಬಡ ಹಳ್ಳಿ ಗ್ರಾಮೀಣದಲ್ಲಿ ಹುಟ್ಟಿ ಸೊ ಇಷ್ಟೊಂದು ದೊಡ್ಡ ಕೀರ್ತಿಯನ್ನ ತೋರಿಸಿರೋದು ಈ ಗಿಲ್ಲಿ ಅವ್ರದ್ದು ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ಬೋದು. ಇನ್ನು ತಿಂಗಳಿಗೆ ಒಂದು 30 ಲಕ್ಷದ ಹಣವರೆಗೂ ಹಣವನ್ನ ಸಂಪಾದನೆ ಮಾಡ್ತಾರೆ. ಹಾಗೆ ಬಿಗ್ ಬಾಸ್ ನಲ್ಲೂ ಕೂಡ ಹತ್ತತ್ರ 35 ಲಕ್ಷ ಅಂದ್ರೆ 50 ಲಕ್ಷ ಹಣ ಬಂದಿದೆ ನಿಜ, ಆದ್ರೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಅವರಿಗೆ ಬಂದಿರೋದು ಹತ್ತತ್ರ ಒಂದು 35 ಲಕ್ಷ ಹಣ ಗಿಲ್ಲಿ ಅವರ ಕೈ ಸೇರಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಅವರು ಸಾಕಷ್ಟು ಸಂಪಾದನೆಯನ್ನ ಕೂಡ ಇದೀಗ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಪ್ರಮೋಷನ್ಗಳು, ಬ್ರ್ಯಾಂಡ್ ಪ್ರಮೋಷನ್ಗಳಿಂದನೂ ಕೂಡ ಹಲವಾರು ಸಾಕಷ್ಟು ಹಣವನ್ನ ಇವರು ಮಾಡ್ತಿದ್ದಾರೆ. ಇನ್ನು ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 23 ಲಕ್ಷ ಒಂದು ಫಾಲೋವರ್ಸ್ ಇದ್ದಾರೆ. ಅಂದ್ರೆ 2.3 ಮಿಲಿಯನ್ ಒಂದು ಫಾಲೋವರ್ಸ್ ಕೂಡ ಇವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದ್ದಾರೆ. ಇಲ್ಲ ಅಂದ್ರೂ ಒಂದೊಂದು ಪ್ರಮೋಷನ್ಗೆ ಇವರು ಹತ್ತತ್ರ 1 ಲಕ್ಷದವರೆಗೆ ಹಣವನ್ನ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಸಾಕಷ್ಟು ಹಣವನ್ನ ಗಳಿಸ್ತಿದ್ದಾರೆ. ಸೊ ಇದಕ್ಕೆ ಅವರು ಎಲ್ಲ ಹೇಳ್ಬೇಕಂದ್ರೆ ಅವ್ರಿಗೆ ಹಣವನ್ನ ಗಳಿಸೋದಷ್ಟೇ ಅಲ್ಲದೆ ಅವರು ಹಾಕಿರೋ ಪರಿಶ್ರಮ ಒಂದು ಒಳ್ಳೆಯ ಪರಿಶ್ರಮ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ತುಂಬಾನೇ ಚೆನ್ನಾಗಿದೆ. ಇವರಿಬ್ರು ಮದುವೆಯನ್ನ ಕೂಡ ಆಗ್ಬೇಕು ಅಂತ ಸಾಕಷ್ಟು ಜನ ಹಾರೈಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಒಂದು ಬರ್ತ್ಡೇ ದಿನ ಸೇರಿದ್ರು. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರ ಬರ್ತ್ಡೇ ಕೂಡ ಇತ್ತು. ಆ ಬರ್ತ್ಡೇ ದಿನ ಗಿಲ್ಲಿ ಅವರು ಒಂದು ಮರೆಯಲಾಗದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇನಪ್ಪಾ ಅಂತಂದ್ರೆ ಕೊನೆಯವರೆಗೂ ನಾನು ನೋಡಿ ಅಲ್ಲಿ ಒಂದು ವಿಡಿಯೋದಲ್ಲಿ ಲಿಂಕ್ ಅನ್ನು ಕೂಡ ಹಾಕಿದ್ದೇನೆ. ಸೊ ಆ ವಿಡಿಯೋನ ಕೂಡ ಹಾಕಿದ್ದೇನೆ. ಹೌದು ಸ್ನೇಹಿತರೆ, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನಪ್ಪಾ ಕೊಟ್ಟಿರಬಹುದು ಗಿಫ್ಟ್ ಅಂತ ಗೆಸ್ ಮಾಡಿ. ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಒಳ್ಳೆ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ. ಸೊ ನಮ್ಮ ಕನ್ನಡದ ಹುಡುಗಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ ಏನಂದ್ರೆ ರಾಮಾಚಾರಿಯಲ್ಲಿ ಒಂದು ಯಶ್ ರವರು ಹೇಗೆ ರಾಧಿಕಾ ಪಂಡಿತ್ ಅವರಿಗೆ ಒಂದು ಸೀರೆಯನ್ನ ಕೊಡ್ತಾರೋ ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಸೀರೆಯನ್ನ ಒಂದು ಗಿಫ್ಟ್ ಅನ್ನ ಇಲ್ಲಿ ಒಂದು ಗಿಲ್ಲಿ ಅವರು ಆ ಒಂದು ಕಾವ್ಯ ಶಿವ ಅವರಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನು ವಿಶೇಷಪ್ಪ ಒಂದು ಸೀರೆ ಕೊಡೋದು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಒಂದು ವಿಶೇಷ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ಸಂಪ್ರದಾಯದ ಪ್ರಕಾರ ಸೀರೆ ಅಂದ್ರೆ ಒಂದು ಹೆಣ್ಣಿಗೆ ತುಂಬಾನೇ ಲಕ್ಷಣವಾದ ಸೀರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದೊಳ್ಳೆಯ ಆಭರಣ ಉಡುಗೊರೆ ಇದ್ದಂತೆ. ಸೊ ಅಂತ ಸೀರೆಯನ್ನ ಇಲ್ಲಿ ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರ ಬರ್ತ್ಡೇ ದಿನ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 2 ಬಾರಿ ಒಂದು ಪಾರ್ಟಿಗೆ ಅಟೆಂಡ್ ಆಗ್ತಾರೆ. ಸೊ ಹೌದು ಸ್ನೇಹಿತರೆ, ಗಿಲ್ಲಿ ಅವರು 2 ಬಾರಿ ಕಾವ್ಯ ಶೈವ ಅವರಿಗೆ ವಿಶ್ ಅನ್ನ ಮಾಡ್ತಾರೆ. ಸೊ ಕಾಲ್ ನಲ್ಲಿ ಒಂದು ವಿಶ್ ಅನ್ನ ಮಾಡ್ತಾರೆ ಕಾವ್ಯ ಶೈವ ಅವರಿಗೆ. ಗಿಲ್ಲಿ ಅವರು ಹ್ಯಾಪಿ ಬರ್ತ್ಡೇ ಕಾವ್ಯ, ನಿನ್ ಲೈಫ್ ಚೆನ್ನಾಗಿರ್ಲಿ, ಮುಂದೆ ಹೊರಿ, ಹೀಗೆ ಒಂದು ಫಿಲ್ಮ್ ನಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರು ಮಾಡ್ಕೊಂಡು ಬಾ, ಆ ಭಗವಂತನ ಆಶೀರ್ವಾದ ನಿನ್ ಮೇಲೆ ಸದಾ ಇರ್ಲಿ. ಸೊ ಹೀಗೆ ಮುಂದುವರಿ, ಹೀಗೆ ಬೆಳಿ ಅಂತಕ್ಕಂಥದನ್ನ ಅವರಿಗೆ ಒಂದು ವಾಟ್ಸಪ್ ನಲ್ಲಿ ಚಾಟ್ ಕೂಡ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪಾರ್ಟಿಯನ್ನ ಮಾಡ್ತಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಹಾಗೆ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ ಸೇರಿ ಕಾವ್ಯ ಶೈವ ಅವರ ಬರ್ತ್ಡೇ ಅನ್ನ ಕೂಡ ಮಾಡ್ತಾರೆ. ಸೊ ಆ ಬರ್ತ್ಡೇಲಿ ಹಲವಾರು ಕಾವ್ಯ ಶೈವ ಹಾಗೆ ಗಿಲ್ಲಿ ಅವರ ಫ್ರೆಂಡ್ಸ್ ಕೂಡ ಸೇರಿರ್ತಾರೆ. ಸೊ ಆ ಒಂದು ಬರ್ತ್ಡೇಲಿ ಆ ಸೀರೆಯನ್ನ ಗಿಫ್ಟ್ ಕೊಡೋ ಮುಖಾಂತರ ತಮ್ಮ ಪ್ರೀತಿಯನ್ನ, ತಮ್ಮ ಸ್ನೇಹವನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ ಗಿಲ್ಲಿ ಅವರು. ಹೌದು ಸ್ನೇಹಿತರೆ, ಸೊ ಈ ಗಿಲ್ಲಿ ಅವರು ಈ ರೀತಿ ಒಂದು ವ್ಯಕ್ತಪಡಿಸ್ತಾರೆ. ಹಾಗೆ ಕಾವ್ಯ ಶಿವ ಅವರು ಆ ಒಂದು ಸೀರೆಯನ್ನ ನೋಡಿ ತುಂಬಾನೇ ಒಂದು ಖುಷಿ ಪಡ್ತಾರೆ. ಹೌದು ಸ್ನೇಹಿತರೆ, ಸೊ ತುಂಬಾನೇ ಖುಷಿ ಪಟ್ಟು ಗಿಲ್ಲಿ ಅವರನ್ನ ಹಗ್ ಮಾಡ್ತಾರೆ. ಸೊ ಇವ್ರ ನಡುವೆ ಇರೋದು ಸ್ನೇಹನೋ ಅಥವಾ ಪ್ರೀತಿನೋ ಅಂತಕ್ಕಂಥದ್ದು ಎಲ್ಲರ ಒಂದು ಗಮನಕ್ಕೆ ಬರ್ತದೆ. ಸೊ ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಏನೇ ಇರಲಿ ಒಂದು ಬಾಂಡಿಂಗ್, ಅದು ಸ್ನೇಹ ಆಗಿರ್ಲಿ ಅಥವಾ ಪ್ರೀತಿ ಆಗಿರ್ಲಿ, ಸೊ ಒಂದ್ ಒಳ್ಳೆಯ ಬಾಂಡಿಂಗ್ ಇದೆ, ಒಂದ್ ಒಳ್ಳೆಯ ಒಂದು ಪ್ರೀತಿ ಇದೆ. ಸೊ ಹೀಗೆ ಮುಂದುವರಿಯಲಿ, ಸೊ ಇಬ್ರು ಮದುವೆ ಕೂಡ ಆಗ್ಲಿ ಅಂತಕ್ಕಂಥದ್ದನ್ನ ನಾವು ಮತ್ತೆ ಆಶಿಸೋಣ. ಯಾಕಂತಂದ್ರೆ ನಾವು ನೋಡ್ಬೋದು ಒಂದು ಒಳ್ಳೆಯ ಬಾಂಡಿಂಗ್ ಇವರಿಬ್ಬರ ನಡುವೆ ಇದೆ. ಸೊ ಎಲ್ಲೂ ಕೂಡ ಜಗಳ ಆಡಿಲ್ಲ. ಇಬ್ರು ಆಟ ಆಡಿರೋದ್ರ ರೀತಿ ಕೂಡ ನೋಡಿದ್ರೆ ಒಂದು ಬಿಗ್ ಬಾಸ್ ಸೀಸನ್ ನಲ್ಲಿ ಒಂದ್ ಒಳ್ಳೆಯ ಆಟವನ್ನ ಕೂಡ ಇವರಿಬ್ರು ಆಡಿದ್ದಾರೆ. ಯಾಕಂತಂದ್ರೆ ಕಾವ್ಯ ಶೈವ ಅವ್ರಿಗೋಸ್ಕರ ಗಿಲ್ಲಿ ಅವರು ಒಂದ್ ಒಳ್ಳೆಯ ಆಟವನ್ನ ಆಡಿದ್ದಾರೆ. ಸೊ ಕಾವ್ಯ ಶೈವ ಅವರು ಗೆಲ್ಬಾರ್ದು ಅಂತಕ್ಕಂಥ ಆಟವನ್ನ ಆಡ್ತಾರೆ ನೋಡಿ. ಸೊ ಅದು ಒಂದು ಒಳ್ಳೆಯ ಒಂದು ಆಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅವರ ಮೇಲೆ ಇರುವಂತ ಪ್ರೀತಿಯನ್ನ ತೋರಿಸೋಕೆ ಅದೇ ಒಂದು ಆಟ ಕೂಡ ಸಾಕ್ಷಿ ಅಂತದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯ ಶೈವ ಅವರ ಮೇಲೆ ತುಂಬಾನೇ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಗಿಲ್ಲಿ ಅವರು. ಹಾಗೆ ಗಿಲ್ಲಿ ಅವರ ಮೇಲೆ ಕೂಡ ಒಂದು ಒಳ್ಳೆಯ ಪ್ರೀತಿಯನ್ನ, ಒಂದು ಒಳ್ಳೆಯ ಒಂದು ಅಭಿಮಾನವನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಇಟ್ಕೊಂಡಿದ್ದಾರೆ. ಸೊ ಇಬ್ರು ಮನೆಯಲ್ಲಿ ಕೇಳಿದಾಗ ಇಬ್ರು ಮನೆಯಲ್ಲೂ ಕೂಡ ತುಂಬಾನೇ ಒಂದು ಒಳ್ಳೆಯ ಮೆಚ್ಚುಗೆ ಇದೆ. ಸೊ ಇಬ್ರು ಮದುವೆ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಸೊ ಇವರಿಬ್ಬರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇಬ್ರು ಕೂಡ ಮದುವೆ ಆಗ್ತಾರಾ ಅಥವಾ ಇಲ್ಲ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.